ಮಿನಿ ಫೈಟ್ ಕ್ಷಣ ಕ್ಷಣಕ್ಕೂ ರಂಗೇರ್ತಾ ಇದೆ. ಮೂರನೇ ಬಾರಿಗೆ ನಾವು ಸರ್ಕಾರ ರಚಿಸ್ತೀವಿ ಅಂತ ಸೈನಿ ಹೇಳಿದ್ದಾರೆ. ಹರಿಯಾಣ ರೈತರು ನಮ್ಮ ಕೈ ಹಿಡಿದಿದ್ದಾರೆ ಅಂತಿದ್ದಾರೆ. ಲಡ್ವಾ ಕ್ಷೇತ್ರದಲ್ಲಿ ಸಿಎಂ ನಯಾಬ್ ಸಿಂಗ್ ಸೈನಿ. ಹರಿಯಾಣ ರೈತರು ನಮ್ಮ ಕೈ ಹಿಡಿದಿದ್ದಾರೆ ಅಂದಿದ್ದಾರೆ ನಯಾಬ್ ಸಿಂಗ್ ಸೈನಿ. ಮನೆ ಮುಂಭಾಗದಲ್ಲಿ ಈಗಾಗಲೇ ಸೆಲೆಬ್ರೇಷನ್ ಶುರು ಆಗಿದೆ. ಹರಿಯಾಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವಿನೇಶ್ ಫೋಗಟ್ಗೆ ಹಿನ್ನಡೆ. ಸತತ 2 ಗಂಟೆಗಳಿಂದ 2 ತಾಸಿನಿಂದ ವಿನೇಶ್ ಫೋಗಟ್ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. 3500 ಮತಗಳ ಹಿನ್ನಡೆ. ತುಂಬಾ ದೊಡ್ಡ ಅಂತರ ಅಲ್ಲ ಅಂದ್ರೂ ಕೂಡ ಕಳೆದ 2 ತಾಸಿನಿಂದ ಫೋಗಟ್ ಹಿನ್ನಡೆಯಲ್ಲೇ ಇದ್ದಾರೆ. ಜುಲಾನಾ ಕ್ಷೇತ್ರದಿಂದ 3500 ಮತಗಳ ಅಂತರದಿಂದ ವಿನೇಶ್ ಫೋಗಟ್ ಹಿನ್ನಡೆಯಲ್ಲಿದ್ದಾರೆ. ಹರಿಯಾಣದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜುಲಾನಾ ಕ್ಷೇತ್ರದಿಂದ ವಿನೇಶ್ ಫೋಗಟ್ ಸ್ಪರ್ಧೆ ಮಾಡಿದ್ದಾರೆ. 3500 ಮತಗಳ ಅಂತರ. ಈ ಹಿಂದೆ 2000 ಪ್ಲಸ್ ಮತಗಳ ಅಂತರ ಇತ್ತು. ಈಗ ಅದು 3500 ಮತಗಳಿಗೆ ಮುಂದಕ್ಕೆ ಹೋಗಿದೆ. ಹರಿಯಾಣದಲ್ಲಿ ಬಿಜೆಪಿ ಹ್ಯಾಟ್ರಿಕ್ ಸರ್ಕಾರ ರಚನೆ ಮಾಡುತ್ತೆ ಅಂತ ನಯಾಬ್ ಸಿಂಗ್ ಸೈನಿ ಹೇಳ್ತಾ ಇದ್ದಾರೆ. ಪ್ರಶಾಂತ್, ನಯಾಬ್ ಸಿಂಗ್ ಸೈನಿ ಕಾನ್ಫಿಡೆಂಟ್ ಇದ್ದಾರೆ ಸರ್ಕಾರ ರಚನೆ ಮಾಡ್ತೀವಿ ಅಂತ. ಆದರೆ 1-2 ಗಂಟೆಗಳ ಮುಂಚೆ ಕಾಂಗ್ರೆಸ್ನ ನಾಯಕರು ಕಾನ್ಫಿಡೆಂಟ್ ಇದ್ರು ನಮ್ಮದೇ ಸರ್ಕಾರ ಅಂತ. ಸ್ಟಿಲ್ ಹೋಪ್ ಇದೆಯಾ? ಅಂದರೆ ಬದಲಾವಣೆಗಳು ಆಗತ್ತೆ. ಈಗ 12 ಗಂಟೆ ಸಮಯ ನೋಡಿ. ನಾನಂದರೆ 2018ರ ಚುನಾವಣೆ ಬಿ ಜೆ ಪಿ 120ರವರೆಗೆ ಹೋಗಿತ್ತು ಲೀಡ್ನಲ್ಲಿ. ನಾನು ಅಜಿತ್ ಹನುಮಕ್ನವ್ರು ಇಬ್ಬರು ಇದ್ವಿ. ನಾವು ಅಂದರೆ ಸ್ವಲ್ಪ ರೆಸ್ಟ್ ತೊಗೊಳ್ಳೋಣ ಅಂತ ಹೊರಗಡೆ ಹೋಗಿ ಕೂತ್ವಿ. ಇನ್ನೇನು 120 ಇದೆ, ಬಹುಶಃ ಸರ್ಕಾರ ರಚಿಸ್ಬಿಡುತ್ತೆ, ಅಧಿಕಾರ ಬಂದೇ ಬಿಡುತ್ತು ಬಿ ಜೆ ಪಿಯವರಿಗೆ. ಭಾಳ ಒಂದು ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತಕ್ಕಂಥದ್ದಾದರೆ ತುಂಬ ಏನು ಚರ್ಚೆ ಮಾಡಲಿಕ್ಕೆ ವಿಷಯಗಳಿರಲ್ಲ. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಅದು ಮುಖ್ಯ ಇರುತ್ತೆ. ಕೊನೆಯ ಅಂದರೆ 12 ಗಂಟೆಯಿಂದ 12:30 ಒಳಗಡೆ ಟ್ರೆಂಡೇ ಚೇಂಜ್ ಆಗಿಬಿಡ್ತು. ಬಿ ಜೆ ಪಿ ಇಳಿತು 104ಕ್ಕೆ ಬಂತು ನಮ್ಗೆ ನೆನಪಿರುವ ಪ್ರಕಾರ. ಹೀಗೆ ಅನೇಕ ಬಾರಿ ಆಗಿದೆ. ಹೀಗಾಗಿ ಲೆಟ್ಸ್ ವೇಟ್ ಟಿಲ್ ದ ಫೈನಲ್ ಕೌಂಟಿಂಗ್ ಆಗುವವರೆಗೂ ಕಾಯಬೇಕಾಗತ್ತೆ. ಯಾಕಂದರೆ ಸಣ್ಣ ರಾಜ್ಯ, ಸಣ್ಣ ಕ್ಷೇತ್ರಗಳು ಇವೆ. ಕ್ಷೇತ್ರಗಳಲ್ಲಿ ಕೊನೆಯ ಸುತ್ತಿನ ಮತ ಎಣಿಕೆಯವರೆಗೂ ಕೂಡ ಏನೇ ಆಗ್ಬೋದು. ಬಟ್ ನಿಮಗೆ 8ರಿಂದ 9:50 ಲೀಡ್ ಬೇರೆ, 9:50ರಿಂದ 11:50 ಲೀಡ್ ಬೇರೆ. ಯಾಕಂದರೆ ಅದೊಂದು ಸ್ಟೆಬಿಲಿಟಿಯನ್ನು ತಂದು ಕೊಡ್ತಾ ಇದೆ. ಈಗ ಸುಮಾರು 9:45-46 ಬಿ ಜೆ ಪಿಯ ಲೀಡ್ಗಳು ಬದಲಾವಣೆ ಆಗಲಿಕ್ಕೆ ಶುರು ಮಾಡಿದ್ವು. ಈಗ ಗಂಟೆ 11:50. ಸುವರ್ಣ ನ್ಯೂಸ್ನ ಕ್ಲಾಕ್ನಲ್ಲಿ 11:49 ಆಗಿದೆ. ಈಗಲೂ ಕೂಡ ಬಿ ಜೆ ಪಿ 49 ಕ್ಷೇತ್ರಗಳಲ್ಲಿ ಲೀಡ್ ಮಾಡ್ತಾ ಇದೆ. ಕಾಂಗ್ರೆಸ್ 35ರ ಗೆರೆ ದಾಟಿ ಬರ್ತಾ ಇಲ್ಲ. ಕೊನೆಯ ಕ್ಷಣದವರೆಗೂ ಕೂಡ ಕಾಯಬೇಕಾಗತ್ತೆ ಹರಿಯಾಣ. ಇಟ್ ವಿಲ್ ಗೋ ಟು ವೈರ್. ಆದರೆ ಬಿ ಜೆ ಪಿಯ ಪರ್ಫಾರ್ಮೆನ್ಸ್ ನಿಶ್ಚಿತವಾಗಿ ಆಶ್ಚರ್ಯವನ್ನು ಹುಟ್ಟಿಸ್ತಾ ಇದೆ. 12 ಗಂಟೆ ನಂತರ ಟ್ರೆಂಡ್ ಬದಲಾಗೋ ಸಾಧ್ಯತೆ ಬಹುತೇಕ ನೋಡಿ. ಕೊನೆಯ ಹಂತದ ಮತ ಎಣಿಕೆ 12-12:30 ಕೊನೆಯ ಹಂತದ ಮತ ಎಣಿಕೆಗೆ ಬರ್ತೀವಿ. ಕೊನೆಯ 2-3 ಸುತ್ತುಗಳು ಉಳಿದಿರುತ್ತೆ. ಎಷ್ಟು ಲೀಡ್ ಇದೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ ನೋಡಿ, ವಿನೇಶ್ ಫೋಗಟ್ ಅವರು ಜುಲಾನಾದಲ್ಲಿ ಹಿನ್ನಡೆ ಅನುಭವಿಸ್ತಾ ಇದ್ದಾರೆ. 3500 ಮತಗಳ ಹಿನ್ನಡೆ ಇದ್ದಾಗ ಅವರು ಮತ ಎಣಿಕೆ ಕೇಂದ್ರ ಬಿಟ್ಟು ಹೊರಗಡೆ ಹೋಗ್ಬಿಟ್ರು. ಅಲ್ಲ, ಸೂರಜ್ ಅವರು ಮಹದೇವಪುರದ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ರು. ಕೊನೆ ಸುತ್ತಿನಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಂತ. ಈಗ ಅಂತಹ ಡಿಫರೆನ್ಸ್ ಏನು ಇಲ್ಲ. ನೀವು ನೋಡ್ತಾ ಇದ್ರೆ 14 ನಾನು ಯಾವುದನ್ನು ಅಲ್ಲಗಳೆಲ್ಲ. ಯಾಕಂದರೆ ಚುನಾವಣೆ, ನಾವು ಕೂಡ ಅನೇಕ ಚುನಾವಣೆಗಳನ್ನು ನೋಡಿದ್ದೀವಿ. ಕೊನೆಯ ಹಂತದವರೆಗೆ ಕಾಯಬೇಕಾಗತ್ತೆ. ಬಟ್ ಕಾಂಗ್ರೆಸ್ಸಿಗೆ ಕಳೆದ 2 ಗಂಟೆಗಳಲ್ಲಿ ಒಳ್ಳೆಯ ಸುದ್ದಿ ಅಂತೂ ಬರ್ತಾ ಇಲ್ಲ. ನಾವು ಕಾಂಗ್ರೆಸ್ ಹೆಂಗೆ ರಿವೈವ್ ಅಂತಕ್ಕಂಥದ್ರ ಬಗ್ಗೆ ಲೋಕಸಭಾ ಚುನಾವಣೆಯ ಬಗ್ಗೆ ನಂತರ ತುಂಬ ಮಾತನಾಡಿದ್ವಿ. ಅದರ ಬ್ಯಾಕಪ್ ಪ್ಲ್ಯಾನನ್ನು ಅಥವಾ ಫಾಲೋ ಅಪ್ ಆ್ಯಕ್ಷನನ್ನು ಕಾಂಗ್ರೆಸ್ ಮಾಡಲಿಲ್ವಾ ಅಂತಕ್ಕಂಥದ್ದು ಈ ಚುನಾವಣೆಯ ಫಲಿತಾಂಶ ಇದೇ ರೀತಿ ಬಂದರೆ ಗೊತ್ತಾಗುತ್ತೆ. ನೀವು ನ್ಯಾಷನಲ್ ಕಾನ್ಫರೆನ್ಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರಿ, 10 ಸೀಟ್ ಗೆದ್ರಿ, ಅಲ್ಲಿ ಸರ್ಕಾರ ರಚಿಸ್ತಾ ಇದ್ರಿ. ಬಟ್ ಹರಿಯಾಣದಂಥ ರಾಜ್ಯ, ಹರಿಯಾಣದ ನಂತರ ಮಹಾರಾಷ್ಟ್ರ ಬರುತ್ತೆ. ಮಹಾರಾಷ್ಟ್ರದಲ್ಲೂ ಹಿಂಗೆ ಕಾಟೆ ಟಕ್ಕರಿದೆ. ಹರಿಯಾಣದಂಥ ರಾಜ್ಯದಲ್ಲಿ 10 ವರ್ಷಗಳ ನಂತರ ಭೂಪೇಂದರ್ ಹುಡ್ಡಾರ್ ಅಂತ, ಕುಮಾರಿ ಶೆಲ್ಜಾರ್ ಅಂತ ನಾಯಕಿ ಇದ್ದರೂ ಕೂಡ
ಚುನಾವಣೆಗಳನ್ನು ಗೆಲ್ಲಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಪಾಯಿಂಟ್. ಸೂರಜ್ ಲೋಕಸಭಾ ಚುನಾವಣೆಯಲ್ಲಿ ಐದು ಸೀಟ್ಗಳನ್ನು ಗೆದ್ದು ಅದರಲ್ಲಿ ಪ್ರಶಾಂತ್ ಅವ್ರು ಹೇಳೋದು ನಾನು ಕೇಳ್ತಿರೋದು ನೋಡ್ತಾ ಇದ್ದೆ, ಈಗ ಒಂದು 55-60% ಕೌಂಟಿಂಗ್ಗಳಾಗಿವೆ. ಎಲ್ಲೇ ನೋಡಿದ್ರು ನಾನು ಕಾಣಿಸ್ತಾ ಇರೋದು 2,000-3,000 ಮತ ಅಂತರ ಆ ಕಡೆ ಈ ಕಡೆ ನಡೀತಾ ಇದೆ. ಇನ್ನೂ 1.5 hours ಬೇಕು. ಓಕೆ, ನಿಮ್ಗೆ ಏನಾದ್ರು ಒಂದಷ್ಟು 2 ಗಂಟೆ ಆರಾಮಾಗಿ. ಅದಾದಮೇಲೆ ಯಾಕಂದರೆ ಅವ್ರು ಹೇಳ್ದಂಗೆ ಲಾಸ್ಟ್ ಟೈಮ್ ಅರ್ಧ ಗಂಟೆಲಿ ಏನು ಬೇಕಾದ್ರೆ ಆಗ್ಬೋದು. ಗುಜರಾತಲ್ಲಿ ಒಂದು ಟೈಮಲ್ಲಿ ಕಾಂಗ್ರೆಸ್ ಬಂದೇ ಬಿಡ್ತು, ಗೌರ್ಮೆಂಟ್ ಕಾಂಗ್ರೆಸ್ ಸ್ಟೇಜಿಗೆ ಬಂದಿತ್ತು 100-102 ಏನೋ ಬಂದಿದ್ವಿ. ಅದರಿಂದ ಚುನಾವಣೆ ಫಲಿತಾಂಶ ಸೂರಜ್, ಗುಜರಾತ್ BJP was a favorite then. Congress was an underdog. All exit polls predicted landslide victory for them. ಅಲ್ಲ, here BJP is a underdog. BJP ಗೆಲ್ಲುತ್ತೆ ಅಂತ ಯಾರು BJP ಅವರೇ ಊಹಿಸಿರ್ಲಿಲ್ಲ. ಅಲ್ಲ, ಬಿಜೆಪಿ ಎಲ್ಲಿ ಯಾರು ಹೋಪ್ ಇಟ್ಕೊಂಡಿಲ್ಲ. ಅಂತ ರಾಜ್ಯದಲ್ಲಿ BJP 2 ಗಂಟೆಗಳಿಂದ ಲೀಡನ್ನು ಕಾಯ್ದುಕೊಳ್ತಾ ಇದೆ. ಕಾಂಗ್ರೆಸ್ 35ಕ್ಕೆ ಸೀಮಿತವಾಗಿ ಉಳಿದುಕೊಂಡಿದೆ. ಭಾಳ ಏನು 40 ಹತ್ರ 42, 43, 44, 42 ಬರ್ತಾ ಇಲ್ಲ. ಅದು ಕಾಂಗ್ರೆಸ್ ಸ್ವಲ್ಪ ಚಿಂತೆಯ ಗೆರೆಗಳಲ್ವ? ಏನಾಗುತ್ತೆ ಈಗ ಒಂದಷ್ಟು ಚಾನಲಲ್ಲಿ 41-42 ತೋರಿಸ್ತಾ ಇದ್ದಾರೆ, ಒಂದಷ್ಟರಲ್ಲಿ 35 ತೋರಿಸ್ತಾ ಇದ್ದಾರೆ. ಈಗ ಇನಿಷಿಯಲ್ ನನ್ನ ಪ್ರಕಾರ ಟ್ರೆಂಡ್ಸ್ ಇವಲ್ಲ, ಇನಿಷಿಯಲ್ ಅಲ್ಲ ಮಧ್ಯಭಾಗದ ಟ್ರೆಂಡ್ಸ್. ಇನ್ನೂ ಒಂದು ಇದು ನೀವು ವೆಬ್ಸೈಟ್ ನೋಡೋಕೆ ಹೋದರೆ ಎಲೆಕ್ಷನ್ ಕಮಿಷನ್ ವೆಬ್ಸೈಟಲ್ಲಿ 6ನೇ ಸುತ್ತಿನ ಕೌಂಟ್ ಆಗಿದೆ. 17ರಲ್ಲಿ 12 ಇದ್ರೆ 4 ಕೌಂಟ್ ಆಗಿದೆ. ಆ ಥರ ಇನ್ನೂ ಎಷ್ಟು ಚೇಂಜಸ್ ಆಗ್ತವೆ ಹೇಳೋಕ್ಕಾಗಲ್ಲ. ರೈಟ್, ಕೊನೆ ಕ್ಷಣದಲ್ಲಿ ಸೀಟುಗಳ ಸುಲಭವಾಗಿ ಕಾಂಗ್ರೆಸ್ ಗೆಲ್ಲಬೇಕಾಗಿರ್ತಕ್ಕಂಥ ರಾಜ್ಯ. ಲ್ಯಾಂಡ್ಸ್ಲೈಡ್ ವಿಕ್ಟರಿ ಆಗುತ್ತಾ? ಕಾಂಗ್ರೆಸ್ ಗೆಲ್ಲಬೇಕು. ಅಲ್ಲ, ಈಗ ಕಷ್ಟಪಟ್ಟು ಗೆಲ್ಲುವ ಸ್ಟೇಜಲ್ಲಿ ಕನ್ವಿನ್ಸಿಂಗ್ ವಿಕ್ಟರಿ ಮಾಡಬೇಕಾಗಿರ್ತಕ್ಕಂಥ ರಾಜ್ಯ ಹರಿಯಾಣ. ಏನು ಹೇಳೋಕ್ಕಾಗಲ್ಲ ಪ್ರಶಾಂತ್. ಈಗ ಹಂಗೆ ಜಮ್ಮು ಕಾಶ್ಮೀರ ನೋಡೋಕೆ ಹೋದ್ರೆ ನ್ಯಾಷನಲ್ ಕಾನ್ಫರೆನ್ಸ್ ಒಂದು ಸೈಡ್ ಹೋಯ್ತು, ಮುಂದೆ ಹೊಟ್ಟೋಗಿದೆ. ಅದೆರಡು ಸೇರಿದ್ರಲ್ಲಿ ಬಗ್ಗೆ ಚರ್ಚೆ ಮಾಡೋದ ಅವಶ್ಯಕತೆನೇ ಇಲ್ಲ. ಆ ಥರ ಬೇರೆ ಹರಿಯಾಣದ್ದೇ ಬೇರೆ. ನೀವು ಹರಿಯಾಣದಲ್ಲಿ ಮಾಡಿರ್ತಕ್ಕಂಥ ಯೋಜನೆಗಳು ಜಮ್ಮು ಕಾಶ್ಮೀರ ಬೇರೆ ದೇಶ ಅಲ್ಲ. ಇಲ್ಲಿರ್ತಕ್ಕಂಥ ಡೈನಾಮಿಕ್ಸ್, ಎಲೆಕ್ಷನ್ ಡೈನಾಮಿಕ್ಸ್ ಗಳು ಬೇರೆ ಬೇರೆ, ಎಲೆಕ್ಷನ್ ಡೈನಾಮಿಕ್ಸ್ ಗಳು ಬೇರೆ ಬೇರೆ ಇತ್ತು. ನೀವು ಹರಿಯಾಣದ ಪರಿಸ್ಥಿತಿ ಕಾಂಗ್ರೆಸ್ ಜಮ್ಮು ಕಾಶ್ಮೀರ ಬೇರೆ ಇತ್ತು. ಬಿಜೆಪಿ 59, ಕಾಂಗ್ರೆಸ್ 35, INLD 2, ಇತರರು 4. ವಾಪಸ್ ಬರ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.